ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಎದ್ದೇನೋ ಅಮ್ಮ. ಕುಡಿಯಕ್ಕೇನಾದ್ರು ಬೇಕಿತ್ತಾ? ಅಮ್ಮ ಏನಮ್ಮ ನೀನು? ಏನಮ್ಮ ನೀನು ನೆನ್ನೆ ಎಂತ ಕೆಲಸ ಮಾಡಿದ್ದೆ ಅಂತ ಗೊತ್ತಿದ್ಯಾ? ಅಮ್ಮ ಏನಮ್ಮ ಮತ್ತೆ? ಏನ್ ಮತ್ತೆ? ಸರಿಯಾದ ಟೈಮಿಗೆ ಬಂದಿದ್ದೀರಿ. ಇವಾಗ ಇವನು ನೆನ್ನೆ ತಪ್ಪು ಮಾಡ್ದ ತಾನೆ. ನಾನ್ ಇವಾಗ ಏನ್ ಮಾಡ್ಬೇಕು? ಇವನಿಗೆ ಬೈಬೇಕಾ ಅಥವಾ ಏನ್ ಶಿಕ್ಷೆ ಕೊಡ್ಬೇಕು? ನೀವೇ ಹೇಳಿ, ಅದನ್ನೇ ಮಾಡ್ತೀನಿ. ಅಮ್ಮ ಏನಮ್ಮ ಅದು? ಅದೇನ್ ದೊಡ್ಡ ವಿಷಯ ಅಲ್ವಲ್ಲಮ್ಮ. ನಿನ್ನೆ ರಾತ್ರಿನೇ ಹೇಳದ್ನಲ್ಲ, ಫ್ರೆಂಡ್ಸು ತಮಾಷೆಗೆ. ಮುಚ್ಚೋ ಬಾಯಿ. ತಮಾಷೆ ಅಂತೆ ತಮಾಷೆ. ಏಯ್, ಅವರೆಲ್ಲ ಹಾಗೆ ಮಾಡುವಾಗ ಇವನ್ ಬುದ್ಧಿ ಎಲ್ಲ ಹೋಗಿತ್ತು? ಕುಡ್ದು ತೂರಾಡಿ ವಾಂತಿ ಬರೋಷ್ಟು ತಲೆ ಕೆಟ್ಟ ಹೋಗಿತ್ತಾ? ಆ ವೀರಣ್ಣವ್ರು ಬೇರೆ ನೋಡಿದ್ರು ಅಂತ ಹೇಳ್ತಿದ್ಯಾ? ಅಮ್ಮ ನಾನು ವೀರಣ್ಣವ್ರಿಗೂ ಸಮಾಧಾನ ಮಾಡಿದೀನಿ ಅಂತ ಹೇಳದ್ನಲ್ಲಮ್ಮ. ಏನು ಸಮಾಧಾನ ಮಾಡಿದ್ಯಾ ನೀನು? ಅವ್ರು ಸಮಾಧಾನ ಆಗಿದ್ದಾರೆ ಅಂತ ಗೊತ್ತಾ ನಿನ್ಗೆ? ಹಾ, ಮಾತಾಡೋ. ಏನ್ ಬುದ್ಧಿ ಇದ್ಯಾ ನಿನ್ಗೆ? ಮಾತಾಡ್ತಿದ್ಯಲ್ಲ ಹಿಂಗೆ. ಈಗ ನಿನ್ ತಂಗಿನೇ ಇಟ್ಕೊಳಪ್ಪ. ಸುಕ್ಕುಗೆ ನಾವು ಮದ್ವೆ ಮಾಡೋಕ್ ಫಿಕ್ಸ್ ಮಾಡಿ ಅವನು ವಿಕಾಸು ಈ ರೀತಿ ಕುಡ್ದು ತೂರಾಡ್ತಾ ಇದ್ರೆ ಇವನ್ ತರ ನಾವು ನಿನ್ ತಂಗಿನ ಅವನು ಕೊಟ್ಟು ಮದ್ವೆ ಮಾಡ್ತಿದ್ವಾ? ಹೇಳು. ಏನೋ ಒಂದು ನಡೀತಪ್ಪ ಘಟನೆ. ಏನೇನ್ ಮಾಡಿದ್ವಿ ನಾವು ಗೊತ್ತು ತಾನೆ? ಸಿದ್ದು, ಅತ್ತೆ ಹೇಳ್ತಾ ಇರೋದು ಸರಿ ಇದೆಯಲ್ವಾ ಸಿದ್ದು? ಅವ್ರ ಪ್ರತಿ ಪ್ರಶ್ನೆನೂ ನ್ಯಾಯವಾಗೇ ಇದೆ. ಅದು ಅದ್ಗೆ ಏನೋ ಗೊತ್ತಿಲ್ದೆ. ಸುಮ್ನೆ ಇರೋ, ಮಾತಾಡ್ಬೇಡ ಅಂದೆ ನಿನ್ಗೆ. ಈ ಮದ್ವೆಗೆ ಯಾವ ಅಡ್ಡಿ ಆತಂಕನೂ ಬರಬಾರ್ದು ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗಿತಿದ್ದೀನಿ ನಾನು. ಅಂಗೈಲಿ ಜೀವ ಇಟ್ಕೊಂಡು ಕಾಯ್ತಿದ್ದೀನಿ. ಸುಶಾಂತ, ಈ ಮನೆಯಲ್ಲಿ ಹಿಂದೆ ಏನೇನ್ ನಡೀತು ಅಂತ ನಿನ್ಗೂ ಗೊತ್ತಿದೆ ತಾನೆ? ಎಲ್ಲ ಗೊತ್ತಿದ್ದು ನೀನೇ ಈ ರೀತಿ ಮಾಡ್ತೀಯ ಅಂತಂದ್ರೆ ನಿಮ್ಗೆ ಅರ್ಚನನ್ ಬಗ್ಗೆ ಎಲ್ಲ ಗೊತ್ತು ತಾನೆ? ನಮ್ಮ ಶಾಂತಿ ನಿವಾಸಕ್ಕೆ ಬರ್ತಾ ಇರೋ ಭಾಗ್ಯ ದೇವತೆ ಕಣೋ ಅವಳು. ವೀರಣ್ಣ ಅವ್ರ ಮನೆ ಕುಲ ದೇವತೆನ ನಮ್ಮನೆ ಕಳಿಸ್ಕೊಡ್ತಾ ಇದ್ದಾರೆ. ನಾವ್ ಹೇಗಿರ್ಬೇಕು ಹೇಳ್ರಪ್ಪ. ಹಬ್ಬ ಹರಿದಿನ ಅಂತ ಎಲ್ಲ ಬಂದ್ರೆ ಮನೆನ ಶುದ್ಧಿ ಮಾಡಿ ಇಟ್ಕೋತೀವೋ ಇಲ್ವೋ ನಾವು? ಅದೇ ತರ ನಾವುಗಳು ಶುದ್ಧವಾಗಿರ್ಬೇಕು. ಆದ್ರೆ ನೀನೇನೋ ಮಾಡ್ಕೊಂಡ್ ಬಂದೆ. ಯಾಕೋ ನಿನ್ಗೆ ಹೆಣ್ ಕೊಡ್ಬೇಕವ್ರು? ಪಾಪ, ಆ ವೀರಣ್ಣನ ವ್ಯಕ್ತಿತ್ವ ತುಂಬಾ ದೊಡ್ಡದು ಕಣೋ. ಅವರಲ್ಲಿ ದೈವತ್ವ ಇದೆ. ಅವ್ರ ಮನೆ ಮಗಳನ್ನ ನಮ್ಮನೆ ದೀಪ ಬೆಳಗೋದಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲ ಕಣೋ, ಅಂತವ್ರಿಗೆ ನೀನು ಸಮಾಧಾನ ಮಾಡಿ ಬಂದ್ಬಿಟ್ಟೆ ಅಂತ ಹೇಳ್ತಿದ್ಯಲ್ಲ, ಆ ವ್ಯಕ್ತಿಗೆ ಸಮಾಧಾನ ಆಗಿದೆ ಅನ್ನೋದು ನಿನಗೆ ಗೊತ್ತಾಯ್ತಾ? ಹಾ ಅಮ್ಮ, ನೀನ್ ಹೇಳ್ತಿರೋದೆಲ್ಲ ನಿಜಾನಮ್ಮ. ನಾನೇನ್ ಬೇಕು ಅಂತ ಮಾತಾಡ್ಬೇಡ ನೀನು. ಮಾತಾಡ್ಬೇಡ. ಮೊದಲು ಈಗ್ಲೇ ವೀರಣ್ಣವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಂಡ್ ಬಾ ಹೋಗು. ಅಮ್ಮ ಏನಮ್ಮ ನೀನು? ಏನೋ ನಾನು ಹೇಳ್ತಿದ್ದೀನಿ ತಾನೆ, ಹೋಗು ಕಾಲಿಗೆ ಬಿದ್ಬಿಟ್ ಬಾ ಅಷ್ಟೇ. ಅಮ್ಮ ಅದ್ ಹಾಗಲ್ಲಮ್ಮ. ಅಣ್ಣ ನೀನಾದ್ರೂ ಹೇಳೋಣ, ಏನಣ್ಣ ಅಮ್ಮ ಇಷ್ಟೊಂದು ಹಠ ಮಾಡ್ತಿದ್ದಾರೆ? ನಾನು ಹೆಂಗ ಅವ್ರ ಮನೆಗೆ ಹೋಗ್ಲಿ, ನೀನ್ ಹೇಳು. ಅಪ್ಪ ನಿನಗೆ ಗೊತ್ತಲ್ಲ ಅಮ್ಮನ ಹಠ. ನಾನು ಹೇಳಿದ್ರೆ ಕೇಳ್ತಾರೇನೋ, ಅಮ್ಮ ಏನ್ ಹೇಳ್ತಾರೋ ಅದನ್ನು ಮಾಡ್ಬಿಡೋದು ಒಳ್ಳೇದು ಅನ್ಸುತ್ತೆ. ಹೌದಪ್ಪ ಸುಶಾಂತ್, ಇಷ್ಟು ಗಂಭೀರವಾಗಿ ಅತ್ತೆ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಮಾತನ್ನ ತೆಗ್ದುಹಾಕೋದು ಒಳ್ಳೇದಲ್ಲ, ಹೋಗೋದೇ ಒಳ್ಳೇದಪ್ಪ. ಹಾಗಲ್ಲ ಅದ್ಗೆ ವೀರಣ್ಣ ಅವ್ರ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೋ ಏನೋ. ಸುಶಾಂತ್, ನಾನು ವೀರಣ್ಣವ್ರ ಜೊತೆ ಮಾತಾಡಿದ್ದೀನಪ್ಪ. ಆದ್ರೆ ಅಮ್ಮನೇ ಸುಮ್ಮನೆ ಇದನ್ನು ದೊಡ್ಡದು ಮಾಡ್ತಾ ಇರೋದು. ಆದ್ರೂ ಒಂದ್ ಫೋನ್ ಆದ್ರೂ ಮಾಡಿ ಮಾತಾಡ್ಬೋಣ. ಅದಾದ್ರೂ ಮಾಡಿ. ಸಿದ್ಧಾರ್ಥ್ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ?
ಮತ್ತೆ ಅವ್ರ ತಮ್ಮನ ಬಗ್ಗೆ ಏನಾದರೂ ಸಮಜಾಯಿಷಿ ಕೊಡಕ್ಕ. ಹಲೋ ಅಮ್ಮ ತಗೊಳ್ಳಿ ಮಾತಾಡಿ. ಆ. ಮಾತಾಡಮ್ಮ. ನಮಸ್ತೆ ವೀರಣ್ಣ ಅವರೇ, ನಾನ್ ಭಾಮಿನಿ ಮಾತಾಡ್ತಿದ್ದೀನಿ. ಹೇಳಿ ಬಾಮೇನಮ್ಮವ್ರೆ. ಅದು ಏನು ಅಂತ ಹೇಳೋದು ವೀರಣ್ಣ ಅವರೇ, ಫೋನಲ್ಲಿ ಮಾತಾಡೋದಕ್ಕೂ ನನಗೆ ತುಂಬಾ ಸಂಕೋಚ ಆಗ್ತಿದೆ. ನಮಗೆ ಆ ಯೋಗ್ಯತೆ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಅಮ್ಮ, ಯಾಕಮ್ಮ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತೀರಾ? ವೀರಣ್ಣವ್ರೆ, ನನ್ ಮಗ ಮಾಡಿರೋ ತಪ್ಪನ್ನ ನೀವು ಕಣ್ಣಾರೆ ಬೇರೆ ನೋಡಿದಿರಂತೆ. ನಾನೇನು ನನ್ ಮಗನ್ ಪರ ವಹಿಸ್ಕೊಂಡ್ ಮಾತಾಡ್ತಿಲ್ಲ, ಆದ್ರೂ ನಮ್ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ವೀರಣ್ಣವ್ರೆ, ನನ್ ಮಗನಿಗೆ ಕುಡಿಯೋ ಅಭ್ಯಾಸ ಇಲ್ಲ. ಏನೋ ಅಚಾತುರ್ಯ ನಡೆದು ಹೋಗಿದೆ. ನನ್ ಮಗನ್ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮಿಸ್ತೀರಾ ವೀರಣ್ಣವ್ರೆ? ಭೀಕ್ತಿ ಅವರೇ, ಆ ಥರ ಎಲ್ಲ ಮಾತಾಡ್ಬೇಡಿ. ದೊಡ್ಡವ್ರು ನೀವು, ಮಾತಾಡ್ಬೇಡಿ ಅಮ್ಮ. ಇಲ್ಲ ಇಲ್ಲ ಇಲ್ಲ, ಮಾತಾಡ್ಬೇಕು. ನೀವು ತುಂಬಾ ದೊಡ್ಡ ವ್ಯಕ್ತಿ ವೀರಣ್ಣವ್ರೆ. ನಿಜವಾಗ್ಲೂ ನಾವೇ ಎಲ್ರೂ ಅಲ್ಲಿಗೆ ಬಂದು ನಿಮ್ ಕಾಲಿಗೆ ಬೀಳ್ಬೇಕು ಅಂತ ಅನ್ಕೊಂಡ್ವು. ಅಮ್ಮ ಅಮ್ಮ, ಯಾಕೋ ಬರೋದಕ್ಕೂ ಮನ್ಸಾಗ್ತಿಲ್ಲ. ನಿಮ್ಗೆ ಮುಖ ಕೊಟ್ಟು ಮಾತಾಡೋದಕ್ಕೂ ನಮ್ಗೆ ಧೈರ್ಯ ಇಲ್ಲ. ನನ್ ಮಗ ತಪ್ಪು ಮಾಡಿದಾನೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ನೀವು ದಯವಿಟ್ಟು ಮನ್ಸಲ್ಲಿ ಇಟ್ಕೋಬೇಡಿ ವೀರಣ್ಣವ್ರೆ. ನೀವ್ ಈಗ್ಲೇ ಹೂ ಅಂದ್ರೆ ನಾವ್ ಫ್ಯಾಮಿಲಿ ಸಮೇತ ಬಂದು ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ಅಮ್ಮ ಅಮ್ಮ, ಸುಶಾಂತ್ ಅವರೇ. ಸರ್ ಹೇಳಿ ಸರ್. ಅಮ್ಮ ಏನು ಹೇಳ್ತಾ ಇದ್ದಾರೆ, ನೀವು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ನಮ್ಮ ಮನೆಗೆ ಅಳಿಯಾಗುವಂತವ್ರು ನೀವು ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ಸರ್, ಅದು ಅಮ್ಮ ಹೇಳ್ತಿರೋದು ಸರಿ. ನಾನು ನಿಮಗೆ ಕಾಲಿಗೆ ಬಿದ್ದಬೇಕಾದ್ರೂ ಕ್ಷಮೆ ಕೇಳ್ತೀನಿ. ಮುಂದೆ ಈ ಥರ ರಿಪೀಟ್ ಆಗಲ್ಲ ಸರ್. ಸರ್, ಅದು ಆ್ಯಕ್ಚುಲಿ ನನ್ನಿಂದ ಆಗಿದ್ದ ತಪ್ಪಲ್ಲ. ಸರಿ ಸರಿ, ನೀವು ಅಮ್ಮ ನಡೆದಿದ್ದೆಲ್ಲ ಒಂದು ಆಕಸ್ಮಿಕ ಅಂತ ಗೊತ್ತಾದ ಮೇಲೂ ನಾನು ಯಾಕಮ್ಮ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ? ಅದೊಂದು ಕೆಟ್ಟ ಗಳಿಗೆ ಅಮ್ಮ. ನೀವೇ ಹೇಳ್ತಾ ಇದ್ದೀರಲ್ಲ, ಇನ್ಯಾವತ್ತೂ ನಿಮ್ಮ ಮಗ ಅದನ್ನೆಲ್ಲ ಮುಟ್ಟಲ್ಲ ಅಂತ ಹೇಳಿ. ನನಗಷ್ಟು ಸಾಕಮ್ಮ. ಏನೋ ಮನಸ್ಸಲ್ಲೊಂದು ಭಯ, ಆತಂಕ ಇತ್ತು ಅಷ್ಟೇ. ಅದು ಬಿಟ್ರೆ ನನಗೆ ಯಾರ ಮೇಲೂ ಕೋಪ ಇಲ್ಲ ಕಣಮ್ಮ. ಸರಿಮ್ಮ ಅಮ್ಮ, ಇನ್ನೊಂದು ಮಾತು, ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ.